ಡೆಡ್ಲಿ ರೇಪಿಸ್ಟ್ನ ಸ್ಫೋಟಕ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ನೀವು ಈ ದೃಶ್ಯವನ್ನ ನೋಡಿದ್ರೆ ಮತ್ತೆ ಬೆಚ್ಚಿ ಬೀಳ್ತೀರಿ. ಹೆಣ್ಣು ಮಕ್ಕಳ ನಿದ್ದೆಗೆಡಿಸಿದಂತಹ ಆತ ಈಗ ಹೇಗಿದ್ದಾನೆ ಗೊತ್ತಾ? ಜೈಲಲ್ಲಿ ಇರುವಂತಹ ಆ ರೇಪಿಸ್ಟ್ ಲೈಫ್ ಸ್ಟೋರಿಯನ್ನ ನೋಡಿದ್ರೆ ನೀವೇ ಶಾಕ್ಗೆ ಒಳಗಾಗ್ತೀರಿ. ಒಂದು ಕ್ಷಣ ನೀವು ಈ ಒಂದು ದೃಶ್ಯವನ್ನ ನೋಡಿದ್ರೆ ಮತ್ತೆ ಬೆಚ್ಚಿ ಬೀಳ್ತೀರಿ. ಹೆಣ್ಣು ಮಕ್ಕಳ ನಿದ್ದೆಗೆಡಿಸಿದಂತಹ ಆತ ಹೇಗಿದ್ದಾನೆ? ಹಾಗಿದ್ರೆ ಜೈಲಲ್ಲಿ ಇರುವಂತಹ ರೇಪಿಸ್ಟ್ ಲೈಫ್ ಸ್ಟೈಲ್ ನೋಡಿದ್ರೆ ಶಾಕ್ ಆಗುತ್ತೆ. ಆ ಡೆಡ್ಲಿ ರೇಪಿಸ್ಟ್ನ ಸ್ಫೋಟಕ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಆ ಕುರಿತ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಆ ರೇಪಿಸ್ಟ್ಗೆ ಜೈಲಿನಲ್ಲಿ ಯಾವ ರೀತಿಯಾಗಿ ಆತಿಥ್ಯವನ್ನು ನೀಡಲಾಗ್ತಾ ಇದೆ, ಹೇಗಿದ್ದಾನೆ ಆತ? ಹೆಣ್ಣು ಮಕ್ಕಳು ಈ ಒಂದು ಸುದ್ದಿಯನ್ನ ನೋಡಿ ಕ್ಷಣಾರ್ಧದಲ್ಲೇ ದಂಗಾಗಿ ಹೋಗ್ತೀವಿ. ಯಾರೇ ಈ ಸುದ್ದಿಯನ್ನ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಆ ಡೆಡ್ಲಿ ರೇಪಿಸ್ಟ್ನ ಸ್ಫೋಟಕ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಲೈಫ್ ಸ್ಟೈಲ್ಗಳು ಯಾವ ರೀತಿಯಾಗಿ ಬದಲಾಗ್ತಾ ಇದೆ, ಹೊರಗಡೆ ಜೈಲಲ್ಲೂ ಕೂಡ ಅದೇ ರೀತಿಯಾಗಿ ಬದಲಾವಣೆಯನ್ನ ಕಾಣ ಸಿಗ್ತಾ ಇದೆ. ಜೈಲಲ್ಲಿದ್ದಾರೋ ಹೊರಗಡೆ ಇದ್ದಾರೋ, ಹೊರಗಡೆ ಲೈಫ್ ಸ್ಟೈಲ್ ಅಲ್ಲಿ ಯಾವ ರೀತಿಯಾಗಿ ಬದುಕ್ತಾ ಇದ್ರು, ಜೈಲಿನಲ್ಲೂ ಕೂಡ ಅದೇ ರೀತಿಯಾದಂತಹ ಆತಿಥ್ಯ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ಆ ಸುದ್ದಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ಕೊಳ್ತಾನೆ ಬರ್ತಾ ಇದೆ. ಇನ್ನೂ ಕೂಡ ಜೈಲಿನಲ್ಲಿ ರಾಜಾತಿಥ್ಯವನ್ನ ಕೊಡುವಂತಹ ವಿಚಾರಕ್ಕೆ ಫುಲ್ ಸ್ಟಾಪ್ ಹಾಕುವಂತಹ ಕೆಲಸ ಆಗಿಲ್ಲ. ನೀವು ಈ ದೃಶ್ಯವನ್ನ ನೋಡಿದ್ರೆ ಮತ್ತೆ ಬೆಚ್ಚಿ ಬೀಳ್ತೀರಿ. ಹೆಣ್ಣು ಮಕ್ಕಳ ನಿದ್ದೆಗೆಡಿಸಿದಂತಹ ಆತ ಈಗ ಹೇಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಜೈಲಿನೊಳಗಡೆ, ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಆತನಿಗೆ ಸಿಗ್ತಾ ಇದೆ? ಆ ಡೆಡ್ಲಿ ರೇಪಿಸ್ಟ್ನ ಸ್ಫೋಟಕ ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜೈಲಿನಲ್ಲಿ ಹಾಸಿಗೆ ದಿಂಬಿಗೆ ನಟ ದರ್ಶನ್ ಪರದಾಟವನ್ನ ಮಾಡ್ತಾ ಇದ್ದಾರೆ. ಪದೇ ಪದೇ ಕೋರ್ಟ್ನ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಜೈಲಿನಲ್ಲೇ ಬಿಂದಾಸ್ ಆಗಿದ್ದಾನೆ ಆ ಡೆಡ್ಲಿ ರೇಪಿಸ್ಟ್. ಹೆಣ್ಣು ಮಕ್ಕಳ ನಿದ್ದೆಗೆಡಿಸಿದಂತಹ ಉಮೇಶ್ ರೆಡ್ಡಿ ಈಗ ಹೇಗಿದ್ದಾನೆ ಗೊತ್ತಾ? ಜೈಲಿನಲ್ಲಿ ಉಮೇಶ್ ರೆಡ್ಡಿ ಬಿಂದಾಸ್ ಲೈಫ್ ಸ್ಟೈಲ್. ಉಮೇಶ್ ರೆಡ್ಡಿ ಕೈನಲ್ಲಿ ಮೊಬೈಲ್, ಸೆಲ್ನಲ್ಲಿ ಟಿವಿ. ನೋಡಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಯಾಕೆ ಜೈಲು ಇವ್ರುಗಳಿಗೆಲ್ಲ? 30 ವರ್ಷ ಶಿಕ್ಷೆಗೆ ಗುರಿಯಾಗಿ ಜೈಲಲ್ಲಿ ಇರುವಂತಹ ರೇಪಿಸ್ಟ್ ಉಮೇಶ್ ರೆಡ್ಡಿ ಜೈಲಲ್ಲಿ ಬಿಂದಾಸ್ ಆಗಿ ದಿನವನ್ನ ದೂಡ್ತಾ ಇದ್ದಾನೆ ಉಮೇಶ್ ರೆಡ್ಡಿ. ಡೆಡ್ಲಿ ರೇಪಿಸ್ಟ್ಗೆ ಇಂಥ ಸೌಲಭ್ಯವನ್ನ ಕೊಟ್ಟವ್ರು ಯಾರು? ಇನ್ಯಾರು? ಜೈಲಾಧಿಕಾರಿಗಳೇ ಇರ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ಹೇಳೋರ್ ಕೇಳೋರ್ ಯಾರು ಇಲ್ವಾ ಅಂತ ಹೇಳಿ ಜೈಲಲ್ಲಿ ರೇಪಿಸ್ಟ್ ಬಿಂದಾಸ್ ಆಗಿ ತನ್ನ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾನೆ. ತಾನು ಏನ್ ಮಾಡಿದ್ದಾನೆ? ಆ ಒಬ್ಬ ನಟೋರಿಯಸ್ ರೇಪಿಸ್ಟ್ ಉಮೇಶ್ ರೆಡ್ಡಿ, ಆತನಿಗೆ ಯಾವ ರೀತಿಯಾಗಿ ಜೈಲಿನ ಒಳಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕೋ ಅದ್ಯಾವುದೂ ಕೂಡ ಜೈಲಿನಲ್ಲಿ ಆಗ್ತಾ ಇಲ್ಲ. ಮತ್ ಹೇಗೆ ಬದಲಾಗ್ತಾರೆ? ಜೈಲಿಗೆ ಯಾಕೆ ಹಾಕ್ತಾರೆ? ಜೈಲಿಗೆ ಹೋದ್ರೆ ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಸ್ತಾರೆ, ನಮ್ಮ ಮನಸ್ಥಿತಿ ಬದಲಾಗುತ್ತೆ ಅಂತ ಹೇಳಿ ಜೈಲ್ ಒಳಗಡೆ ಹಾಕ್ತಾರೆ. ಬಟ್ ಆದ್ರೆ ಅದ್ಯಾವುದು ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಟೋರಿಯಸ್ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಯಾರಿಗೋ ಕೈ ತೋರಿಸ್ಕೊಂಡು ವಾರ್ನ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಹೇಗ್ ಸಿಕ್ತು ಇವ್ರುಗಳಿಗೆ ಮೊಬೈಲು? ಜೈಲೊಳಗಡೆ ಯಾರು ಕೊಟ್ರು? ಏನ್ ಮಾಡ್ತಾ ಇದ್ದಾರೆ ಜೈಲಾಧಿಕಾರಿಗಳು? ಮತ್ತೊಂದು ದೃಶ್ಯ ಸಿಗ್ತಾ ಇದೆ ನೋಡಿ. ಅದರಲ್ಲೂ ಕೂಡ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು, ಅದರಲ್ಲಿ ಮೊಬೈಲ್ ಇಟ್ಕೊಂಡು, ಅದು ಕೂಡ ಟಿವಿ ಪಕ್ಕದಲ್ಲಿ ಇಟ್ಕೊಂಡು ಆರಾಮಾಗಿ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಇದೇನು ಜೈಲೋ ಅಥವಾ ಅವ್ರ ಮನೇನೋ ಅಂತ ಹೇಳಿ 1996ರಿಂದ 2002ರವರೆಗೆ ಸುಮಾರು 20 ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದಂತಹ ಈ ಆರೋಪಿಯ ಕೈಯಲ್ಲಿ ಮೊಬೈಲ್, ಎರಡೆರಡು ದೃಶ್ಯಗಳು ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದೆ. ಅದನ್ನ ಬ್ರೇಕ್ ಮಾಡುವಂತಹ ಕೆಲಸ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ನೋಡಿ, ಒಂದು ಈ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಯಾರಿಗೋ ಮೊಬೈಲ್ ತೆಗೆದುಕೊಂಡು, ಇದು ಬೇಸಿಕ್ ಫೋನ್ ಅಂತ ಕಾಣಿಸುತ್ತೆ, ಮೊಬೈಲ್ ತೆಗೆದುಕೊಂಡು ಯಾರಿಗೋ ವಾರ್ನ್ ಮಾಡ್ತಾ ಇದ್ದಾರೆ.
ಅದು ಬಿಳಿ ಬಟ್ಟೆಯಲ್ಲಿ ಇಟ್ಕೊಂಡು ವಾರ್ನ್ ಮಾಡ್ತಾ ಇದ್ದಾರೆ ಯಾರಿಗೋ. ಮತ್ತೆ ಈ ವಿಡಿಯೋವನ್ನು ಯಾರು ಸೆರೆ ಹಿಡಿತಾ ಇದ್ದಾರೆ ಅವರ ಕೈಯಲ್ಲೂ ಕೂಡ ಮೊಬೈಲ್ ಇದೆ. ಇದರ ಜೊತೆಗೆ ಇನ್ನೊಂದು ವಿಡಿಯೋವನ್ನ ನೀವು ಗಮನಿಸಬಹುದು. ಆ ವಿಡಿಯೋದಲ್ಲೂ ಕೂಡ ಸ್ಮಾರ್ಟ್ ಫೋನ್ ಇದೆ. ಸ್ಮಾರ್ಟ್ ಫೋನ್ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ, ಯಾರಿಗೋ ವಾರ್ನ್ ಮಾಡ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಇತ್ತೀಚಿನ ದಿನಗಳಲ್ಲಿ ಈ ಜೈಲಿನಲ್ಲಿ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡುವಂತಹ ವಿಚಾರಗಳು ಪದೇ ಪದೇ ಬಯಲಿಗೆ ಬರ್ತಾ ಇದೆ. ಬರ್ತ್ಡೇ ಆಚರಿಸ್ಕೊಳ್ತಾ ಇದ್ದಾರೆ. ಆ ಸುದ್ದಿಗಳನ್ನ ಗ್ಯಾರಂಟಿ ನ್ಯೂಸೇ ಬ್ರೇಕ್ ಮಾಡ್ತಾ ಇದೆ. ಇದೀಗ ಮೋಸ್ಟ್ ನಟೋರಿಯಸ್ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಕೈಯಲ್ಲೂ ಕೂಡ ಮೊಬೈಲ್ ಕಾಣಸಿಗ್ತಾ ಇದೆ. ಯಾರು ಈತನಿಗೆ ಮೊಬೈಲ್ ಕೊಟ್ಟಿದ್ದು, ಯಾವಾಗ ಈ ಒಂದು ವಿಡಿಯೋ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಯಿತು ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯ, ಏನಂದ್ರೆ ಜೈಲಿನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕರ್ಮಕಾಂಡ ಹೊರಗೆ ಬರ್ತಾನೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದಲ್ಲ ಒಂದು ವಿಚಾರಕ್ಕೆ ಪರಪ್ಪನ ಅಗ್ರಹಾರ ಜೈಲು ಏನಿದೆ ಅದು ಸುದ್ದಿ ಆಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಇದೀಗ ಏನೋ ರೇಪಿಸ್ಟ್ ಅಂತಾನೆ ಏನೋ ಫೇಮಸ್ ಆಗಿದ್ದಂತ ಉಮೇಶ್ ರೆಡ್ಡಿ ಏನಿದಾನೆ, ಈತನ ಈಗ ಏನು ಮೊಬೈಲ್ ಬಳಸುವಂತದ್ದು, ಜೊತೆಗೆ ಆತನ ಒಂದು ಏನು ಕೊಠಡಿ ಏನಿರತ್ತೆ, ಸೆಲ್ ಏನಿರತ್ತೆ, ಅಲ್ಲೂ ಕೂಡ ಒಂದು ಟಿವಿ ಕೂಡ ಇರುವಂತದ್ದು ಕೂಡ ಈಗಾಗಲೇ ಗೊತ್ತಾಗ್ತಿದೆ. ಅಂದ್ರೆ ಹಣವನ್ನ ಕೊಟ್ರೆ ಯಾರಾದ್ರೂ ಕೂಡ ಅಲ್ಲಿ ಬಿಂದಾಸ್ ಆಗಿರುವಂತ ಲೈಫ್ ಅನ್ನು ಕೂಡ ಲೀಡ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. 1996ರಿಂದ 2002ರವರೆಗೆ ಅಂದ್ರೆ ಒಂದು 7-8 ವರ್ಷಗಳ ಕಾಲ ಸಾಕಷ್ಟು ಜನ ಹೆಣ್ಮಕ್ಳ ಜೀವವನ್ನು ಕೂಡ ತೆಗೆದಿದ್ದ ಈ ಉಮೇಶ್ ರೆಡ್ಡಿ ಬಹುತೇಕ ಒಂದು 20 ಜನಕ್ಕೂ ಹೆಚ್ಚು ಜನರನ್ನು ಕೂಡ ಈತ ಅತ್ಯಾಚಾರ ಮಾಡಿದ್ದ. 18 ಜನರನ್ನು ಕೂಡ ಈತ ಕೊಂದಿದ್ದ. ಆನಂತರ ಬೆಳಗಾವಿ ಜೈಲಲ್ಲೂ ಕೂಡ ಈತನಿಗೆ ಶಿಕ್ಷೆ ಕೂಡ ಆಗಿತ್ತು. ಆದ್ರೆ ನಾನು ಹುಚ್ಚ ಅಂತ ಕೂಡ ಆನಂತರ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಈತ ಮೆಟ್ಲೇರ್ತಾನೆ. ಆನಂತರ 30 ವರ್ಷಗಳ ಕಾಲ ಸದೆ ಆಗ್ಬೇಕು ಅಂತಾನು ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಹೀಗಾಗಿ ಆತನ ಶಿಕ್ಷೆ ಈಗಾಗ್ಲೇ 30 ವರ್ಷ ಆದ್ರೆ ಬಹುತೇಕವಾಗಿ ಅವನ ಶಿಕ್ಷೆ ಮುಗಿಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರತ್ತೆ. ಸೊ ಹೀಗಾಗಿ ಈತನ ಲೈಫ್ ಸ್ಟೈಲ್ ಕೂಡ ಒಂದ್ ರೀತಿ ಶಾಕ್ ಆಗತ್ತೆ. ಯಾಕಂದ್ರೆ ಒಂದಲ್ಲ ಒಂದು ವಿಚಾರವಾಗಿ ಏನು ಜೈಲು ಕೂಡ ಈಗಾಗಲೇ ಸುದ್ದಿ ಆಗ್ತಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈತನ ಕೈನಲ್ಲೂ ಕೂಡ ಈಗಾಗಲೇ ಸೆಲ್ ಫೋನ್ ಆಗಿರ್ಬೋದು, ಜೊತೆಗೆ ಆತನ ಸೆಲ್ ಅಲ್ಲಿ ಟಿವಿ ಆಗಿರ್ಬೋದು, ಎಲ್ಲವೂ ಕೂಡ ಸಿಕ್ತಿದ್ದಿದೆ. ಎಲ್ಲವೂ ಕೂಡ ಜೈಲಿನ ಅಧಿಕಾರಿಗಳ ಗಮನಕ್ಕಿಲ್ಲದೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಹಣವನ್ನ ಇಸ್ಕೊಂಡು ತಮ್ಮ ಜೇಬಿಗೆ ಇಳಿಸ್ಕೊಳ್ತಿರುವಂತಹ ಅಧಿಕಾರಿಗಳು ಅಲ್ಲಿರುವಂತವರಿಗೆ ಲಾರ್ಜ್ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಕೂಡ ಈಗಾಗಲೇ ಮಾಡ್ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಡಿಯೋ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಹೀಗಾಗಿ ಜೈಲಿನ ಅಧಿಕಾರಿಗಳು ಕಣ್ಮುಚ್ಚಿ ಕುಂತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ ಅಂತಾನೆ ಹೇಳ್ಬೋದು ರಮ್ಯಾ. ಅಜಯ್, ಒಂದ್ ಕಡೆ ನೋಡಿ, ದರ್ಶನ್ ಅವ್ರಿಗೂ ಕೂಡ ಬಹಳ ಹಿನ್ನೆಲೆ ಇದೆ. ಏನೇ ಮಾಡಿದ್ರು ಕೂಡ ಶತಾಯಗತಾಯ ಅವರಿಗೆ ಒಂದು ಪಿಲ್ಲೋ ಸಿಗ್ತಾ ಇಲ್ಲ, ಒಂದು ಹಾಸಿಗೆ ಸಿಗ್ತಾ ಇಲ್ಲ. ಆದ್ರೆ ಈ ನಟೋರಿಯಸ್ ರೌಡಿಗಳಿಗೆ ಈ ರೀತಿಯಾಗಿ ರಾಜಾತಿಥ್ಯವನ್ನ ಕೊಡ್ತಾ ಇದ್ದಾರಲ್ಲ, ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ದಕ್ಷಾಧಿಕಾರಿ ಬಿ ದಯಾನಂದ್ ಅವರು ವಹಿಸ್ಕೊಂಡಿರುವಂಥದ್ದು. ಆದ್ರೆ ಈ ರೀತಿಯಾಗಿ ನಡೀತಾ ಇರೋದಕ್ಕೆ ಕಡಿವಾಣ ಯಾವಾಗ ಅಂತ ಹೇಳಿ? ಖಂಡಿತವಾಗ್ಲೂ ರಮ್ಯ, ಏನಂತಂದ್ರೆ ಇದಕ್ಕೆ ಕಡಿವಾಣ ಅನ್ನೋ ನಿಜಕ್ಕೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾವಾಗ ಇಲ್ಲಿ ಕೈದಿಗಳ ಬಳಿನೇ ಕೈ ಒಡ್ಡೋದನ್ನ ನಿಲ್ಲಿಸ್ತಾರೋ ಆಗ್ಲೇ ಇದಕ್ಕೆ ಕಡಿವಾಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರತಿನಿತ್ಯ ಒಂದಲ್ಲ ಒಂದು ವಿಚಾರವಾಗಿ ಹಣವನ್ನ ಪಡ್ಕೊಳ್ತಾರೆ. ಅಲ್ಲಿ ಒಳಗಡೆ ಹೋಗ್ಬೇಕು ಅಂದ್ರೂ ಅಷ್ಟೇ, ಒಳಗೋದಂತ ನಂತರದಲ್ಲಿ ಒಂದೊಂದು ರೂಮ್ಗೆ ಅಂದ್ರೆ ಒಂದೊಂದು ಸೆಲ್ಗೆ ಇಂತಿಷ್ಟು ರೇಟ್ ಅಂತ ಕೂಡ ಫಿಕ್ಸ್ ಮಾಡಿರ್ತಾರೆ ಜೈಲಿನ ಅಧಿಕಾರಿಗಳು. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಇಲ್ಲಿ ಈಗ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ದಯಾನಂದ್ ಅವರ ಬಂದ್ಮೇಲೂ ಕೂಡ ಈ ರೀತಿಯಾದಂತಹ ವಿಚಾರಗಳು ಓಡಾಡ್ತಾ ಇದೆ ಅಂದ್ರೆ ನಿಜಕ್ಕೂ ಕೂಡ ಒಂದ್ ರೀತಿ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಜೈಲು ಒಳಗಡೆನೆ ಇವರು ಬಿಂದಾಸ್ ಆಗಿ ಫೋನ್ ಅಲ್ಲಿ ಮಾತಾಡ್ತಾರೆ, ಅಲ್ಲಿ ನೆಟ್ವರ್ಕ್ ಕೂಡ ಸಿಗತ್ತೆ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಜೈಲ್ ಅಂತ ಅಂದ್ರೆ ಬಹುತೇಕವಾಗಿ ಜಾಮರ್ ಇರುತ್ತೆ. ಅಲ್ಲಿ ಮಾಧ್ಯಮದವರು ಹೋದ್ರೂ ಕೂಡ ವರದಿ ಮಾಡುವಂತ ಸಂದರ್ಭದಲ್ಲಿ ಒಂದು ಪಾಯಿಂಟ್ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಹೊರಗಡೆ ಭಾಗದಲ್ಲಿ ಜಾಮರ್ ಇರುತ್ತೆ. ಆದ್ರೆ ಇಲ್ಲಿ ಒಳಗಡೆ ಕೈದಿಗಳು ಈ ರೀತಿಯಾಗಿ ರಾಜಾರೋಷವಾಗಿದ್ದಾರೆ ಅಂದ್ರೆ ಅದಕ್ಕೆ ಅಧಿಕಾರಿಗಳೇ ಕಾರಣ ಅಂತಾನೆ ಹೇಳ್ಬೋದು ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.